ಆತ ದರೋಡೆ ಮಾಡೋಕೆ ಅಂತ ಅಲ್ಲಿಗೆ ಬಂದಿದ್ದ. ಆದರೆ ಮಾಡಿದ್ದು ಮಾತ್ರ ರೇಪ್. ಕಳೆದ ಅದೆಷ್ಟು ದಿನಗಳಿಂದ ಹುಡುಗಿಯರನ್ನ ಚುಡಾಯಿಸ್ತಾ ಇದ್ದ, ಕಾಲ ಕಳೀತಾ ಇದ್ದ ಆರೋಪಿ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಆದರೆ ಅನ್ಯಾಯಕ್ಕೊಳಗಾದ ಯುವತಿ ಮಾತ್ರ ಈ ಊರಿನ ಸಹವಾಸವೇ ಬೇಡ ಅಂತ ತನ್ನೂರು ತಲುಪಿದ್ದಾಳೆ. ಬೆಂಗಳೂರು ಸೇಫ್ ಸಿಟಿ ಅಂತಲೇ ಹೆಸರು ಪಡೆದಿತ್ತು. ಆದರೆ ಇತ್ತೀಚೆಗೆ ಕೊಲೆ, ಸುಲಿಗೆ, ಅತ್ಯಾಚಾರ ಅನ್ನೋದು ಮಾಮೂಲಾಗಿ ಬಿಟ್ಟಿವೆ. ಈ ನಡುವೆ ಜೂನ್ 6ರಂದು ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ನಡೆದಿದ್ದ ಐಟಿ ಉದ್ಯೋಗಿ ಮೇಲಿನ ಅತ್ಯಾಚಾರ ಪ್ರಕರಣ ಇಡೀ ಟೆಕ್ಕಿಗಳನ್ನೆಲ್ಲ ಬೆಚ್ಚಿ ಬೀಳಿಸಿತ್ತು. ಇದೀಗ ಅತ್ಯಾಚಾರ ಗದ್ದಿದ್ದ ಆರೋಪಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಈ ದೃಶ್ಯದಲ್ಲಿರುವ ಕಾಮುಕನ ಹೆಸರು ಶಿವರಾಮರೆಡ್ಡಿ ಅಲಿಯಾಸ್ ಶಿವ. ಹಳೆ ಮದ್ರಾಸ್ ರಸ್ತೆಯ ಅವಲಹಳ್ಳಿ ನಿವಾಸಿ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣದ ಆರೋಪಿ. ಈತ ಪ್ರಕರಣದ ಬಳಿಕ 2 ದಿನ ತಲೆತಪ್ಪಿಸಿಕೊಂಡವನು ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇವನು ಒಬ್ಬ ಹ್ಯಾಬಿಚುವಲ್ ರಾಬರರ್ ಮತ್ತು ಮುಖ್ಯವಾಗಿ PG ಅಕಾಮಡೇಷನ್ದಲ್ಲಿ ಇರ್ತಕ್ಕಂಥ ಲೇಡೀಸ್ಗೆ ಮೊಲೆಸ್ಟ್ ಮಾಡೋದು, ಅವರ ಮರ್ಯಾದೆಗೆ ಧಕ್ಕೆ ತರೋದು ಅಥವಾ ಅವರ ಮೇಲೆ ಬಲಾತ್ಕಾರ ಮಾಡ್ತಕ್ಕಂಥ ಹೀನ ಕೃತ್ಯದಲ್ಲಿ ಎಸಗಿದಂಥ ಒಂದು ಆರೋಪಿಯಾಗಿದ್ದಾನೆ. ಅವನಿಗೆ ಹಿಡಿಯೋದರಲ್ಲಿ ACP ಓಬಳೇಶ್ ಅವರ ನೇತೃತ್ವದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಪವಾರ್ ಅವರ ಮೇಲ್ವಿಚಾರಣೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಭಾಸ್ಕರ್ ಮತ್ತು ಪರಪ್ಪನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ವಾಸು, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ PSI ಆನಂದ್, PSI S ಬಾಬು, ಹೆಡ್ ಕಾನ್ಸ್ಟೇಬಲ್ ಶಂಕರ್, ಬಾಲು, ಮಂಜಪ್ಪ F ಲಮಾಣಿ, ಅಶೋಕ್, ಜನಾರ್ದನ್, ಯೋಗೇಶ್, ಗಣೇಶ್ ನೇಕಾರ್, ಮಂಜುನಾಥ್ ವಸ್ತ್ರದ್, ಲೋಕೇಶ್ ನಾಯಕ್ ಇವರು ಕಷ್ಟಪಟ್ಟು ಇವನನ್ನು ಹಿಡಿಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಬೆಂಗಳೂರು ನಗರ ಅಂದು ತಡರಾತ್ರಿ ಈತ ಎಲೆಕ್ಟ್ರಾನಿಕ್ ಸಿಟಿಯ ಲಕ್ಷ್ಮಿ PGಗೆ ನುಗ್ಗಿದ್ದ. PGಯಲ್ಲಿ ಜಾರ್ಖಂಡ್ ಮೂಲದ ಯುವತಿಯೊಂದಿಗೆ ಮತ್ತೊಬ್ಬ ಯುವತಿಯೂ ಇರ್ತಿದ್ಲು. ಅಂದು ಆಕೆ ಕೆಲಸಕ್ಕೆಂದು ಆಚೆ ಹೋಗಿದ್ಲು. ಕಿಟಕಿಯ ಬಳಿ ಕೀಯನ್ನಿಟ್ಟಿದ್ಲು. ಈ ವಿಚಾರವನ್ನು ಮೊದಲೇ ತಿಳಿದಿದ್ದ ಶಿವರಾಮ ಬೀಗ ತೆಗೆದು ಒಳನುಗ್ಗಿ ಚಾಕು ತೋರಿಸಿ ಅತ್ಯಾಚಾರ ಗೈದಿದ್ದಾನೆ. ಅಲ್ಲದೆ ಆಕೆ ಬಳಿ ಇದ್ದ 1,000 ರೂಪಾಯಿಯನ್ನು ಕೂಡ ಕಿತ್ತುಕೊಂಡು ಪರಾರಿಯಾಗಿದ್ದ. ಇದೇ ವೇಳೆ ಸಾಕ್ಷ್ಯನಾಶದ ಆರೋಪದಡಿ PG ಮಾಲೀಕ ಶ್ರೀನಿವಾಸ ರೆಡ್ಡಿಯನ್ನು ಕೂಡ ಬಂಧಿಸಿರುವ ಪೊಲೀಸರು 2ನೇ ಆರೋಪಿಯನ್ನಾಗಿ ಫಿಟ್ ಮಾಡಿದ್ದಾರೆ. ಸದ್ಯ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇಬ್ಬರನ್ನು ಜೈಲಿಗಟ್ಟಿದ್ದು ಜಾರ್ಖಂಡ್ ಮೂಲದ ಯುವತಿಗೆ ತಕ್ಕ ಮಟ್ಟಿಗೆ ನ್ಯಾಯ ಸಿಕ್ಕಂತಾಗಿದೆ. ಬೆಂಗಳೂರಿನಿಂದ ಮಂಜುನಾಥ್ ಮತ್ತು ಅಭಿಷೇಕ್ ಜಯಶಂಕರ್, ಸುವರ್ಣ ನ್ಯೂಸ್. ಮಂಡೂರಿನ ಕಸದ ಸಮಸ್ಯೆ ದಿನೇ ದಿನೇ ಹಲವಾರು ರಾದ್ಧಾಂತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ವಾಸನೆಯಿಂದ ಇಡೀ ಊರಿಗೆ ಊರೇ ಬಸವಳಿದಿದೆ. ಇನ್ನು ಇಲ್ಲಿ ನಿಷೇಧಾಜ್ಞೆ ವಿಧಿಸಿರುವುದರಿಂದ ಗಸ್ತು ತಿರುಗ್ತಾ ಇರುವ ಪೊಲೀಸರಿಗೂ ಕೂಡ ಇದರ ಎಫೆಕ್ಟ್ ಬರೆದಿದೆ. ಮಂಡೂರಿನಲ್ಲಿ ಭಾರೀ ಪ್ರಮಾಣದಲ್ಲಿ ಸುರಿಯುತ್ತಿರುವ ಕಸದಿಂದ ಹಲವಾರು ತೊಂದರೆಗಳು ಸೃಷ್ಟಿಯಾಗಿವೆ. ಕಳೆದ 1 ವಾರದಿಂದ ಇಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದರಿಂದ ಇಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ರು. ಆದರೆ ಕಳೆದ 2 ದಿನಗಳಿಂದ ಊರೆಲ್ಲ ವಾಸನೆ ಇರೋದ್ರಿಂದ ಪೊಲೀಸರ ಪಡಿಪಾಟಲು ಹೇಳತೀರದಾಗಿದೆ. ಆದರೂ ಕೂಡ ಪೊಲೀಸರು ಕರ್ತವ್ಯ ನಿರ್ವಹಿಸಬೇಕು. ಹೀಗಾಗಿ ಕೆಲ ಪೊಲೀಸರು ಮೂಗಿಗೆ ಬಟ್ಟೆಯನ್ನ ಕಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗಿದೆ. TB ಕಾಯಿಲೆ ಬಂದಿದೆ, ಹೊಸದಾಗಿ ಕಾಣಿಸ್ಕೊಂಡಿರೋ ಕಾಯಿಲೆ ಅಂತೇಳಿ ಅವರೇ ವರದಿ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಇದು ಅವ್ರು ಶುರು ಮಾಡಿದಾಗಿಂದ ಒಬ್ಬರಿಬ್ಬರು ಕಾಣಿಸ್ಕೊಂಡಿದ್ದು ಕಳೆದ ಒಂದು 2-3 ತಿಂಗಳಲ್ಲಿ ಅದು 15-20 ಜನಕ್ಕೆ ಹೋಗ್ತಿದೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಇಲ್ಲಿ ದುರ್ನಾತ ಯಾವ ಮಟ್ಟಿಗೆ ಇದೆ ಅಂದ್ರೆ ಮಕ್ಕಳು ಶಾಲೆಗೆ ಹಾಜರಾಗುವುದೇ ಕಷ್ಟವಾಗಿದೆ. ಹೀಗಾಗಿ ವಾಸನೆಯನ್ನ ತಾಳಲಾರದೆ ಮಕ್ಕಳು ಮನೆಯಲ್ಲೇ ಉಳಿದುಕೊಳ್ತಿದ್ದಾರೆ. ಜ್ವರ, ನೆಗಡಿ, ಕೆಮ್ಮು ಎಲ್ಲ ಬರ್ತೈತಿ. ಎಷ್ಟು ದಿನದಿಂದ ಇದೆ ನಿನಗೆ ಈ ಥರ ಎಲ್ಲ? ನನಗೆ ಸುಮಾರು 1 ತಿಂಗಳಿಂದ. ಹೌದಾ? ಸ್ಕೂಲಲ್ಲಿ ಹೆಂಗೆ ಕೂತ್ಕೋತೀಯ? ವಾಸನೆ ಇದೆಯಾ ಏನಾದರೂ? ಏನು ಜಾಸ್ತಿ ಸ್ಕೂಲಾಗ ಯಾರು ಓದೋಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ, ಹಂಗೆ ತಲೆ ಸುತ್ತ ಬಿದ್ದೋಗ್ತಾರೆ.
ಅಷ್ಟೇ ಅಲ್ಲ, ಈ ದುರ್ವಾಸನೆಗೆ ಇಡೀ ಗ್ರಾಮಸ್ಥರು ತತ್ತರಿಸಿದ್ದು, ಕೆಲವರು ಉಸಿರಾಟದ ತೊಂದರೆಯಿಂದ ಹಾಸಿಗೆ ಹಿಡಿದಿದ್ದಾರೆ. ಅಲ್ಲದೆ ಇಬ್ಬರು ಕೋಮಾ ಸ್ಥಿತಿಗೆ ಜಾರಿರೋದು ಗ್ರಾಮಸ್ಥರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಏನು ನಮ್ಗೆ ರಾತ್ರಿ ಆಗಲೂ ಮನೋರಾಗ ಹತ್ಕೊಂಬಿಟ್ಟದೆ. ನಮ್ಗೆ ದೇವ್ರು ಯಾವಾಗ ತಾಕು ಮಾಡ್ತಾನೋ. ಈ ಗಬ್ಬು ಕುಡ್ದು ನಾಟ ಕುಡ್ದು ಕೆಮ್ಮಿದ್ರೆ ಅನ್ನೋದೇ ಕ್ಯಾಕರ್ಸ್ತಾರೆ ಅನ್ನೋದೇ ಸುಸ್ತಿಗೆ ಬಂದ್ಬಿಟ್ಟದೆ ಸರ್. ನಮ್ಮ ಬದುಕೋದ್ಕಿಂತನೂ ದೇವ್ರು ನಮ್ಮ ತಗೊಂಡೋಗ್ಬಿಟ್ರೆ ಸಾಕು ಸರ್. ಒಟ್ಟಾರೆ ಕಸದ ಸಮಸ್ಯೆಯಿಂದಾಗಿ ಗ್ರಾಮಸ್ಥರು ಜೀವದ ಭಯದಲ್ಲಿ ದಿನ ಕಳೆಯುವಂತಾಗಿದೆ. ಆದರೆ ಸರ್ಕಾರ ಮಾತ್ರ ಜನರ ಪ್ರತಿಭಟನೆಯ ಹಕ್ಕನ್ನು ಕೂಡ ಕಿತ್ತುಕೊಂಡಿದ್ದು, ತಮ್ಮ ಗೋಳನ್ನ ಕೇಳೋರು ಯಾರು ಅಂತ ನೋವಿನಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಗಜೇಂದ್ರ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. ದಕ್ಷಿಣ ವಿಭಾಗದ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿ ಒಂದಷ್ಟು ಕಳ್ಳರಿಗೆ ಬ್ರೇಕ್ ಹಾಕಿದ್ದಾರೆ. ಕೆಲವೊಬ್ಬರು ಹಳೆ ಖದೀಮರನ್ನ ಬಿಟ್ಟರೆ ಇದೀಗ ಹೊಸ ಕಳ್ಳರು ಫೀಲ್ಡ್ಗೆ ಎಂಟ್ರಿ ಆಗಿದ್ದಾರೆ. ವಿಶೇಷ ಅಂದರೆ ಈ ಕಳ್ಳರು ಮಿಲಿಟರಿ ಶಾಪ್ ಅನ್ನು ಕೂಡ ಬಿಡದೆ ಲೂಟಿ ಮಾಡಿದ್ದು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ದಕ್ಷಿಣ ವಿಭಾಗದ ಪೊಲೀಸರು ಭಾರೀ ಮಿಕಗಳನ್ನ ಬಲೆಗೆ ಕೆಡವಿದ್ದಾರೆ. ಈ ವಿಭಾಗದ 5 ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಗಳನ್ನ ಭೇದಿಸಿ ಒಟ್ಟು 14 ಜನ ಕುಖ್ಯಾತ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 8 ಏರ್ ರೈಫಲ್ಸ್, 1.5 kg ಚಿನ್ನ, 40 ಲಕ್ಷ ನಗದು, 4 ಜಿಂಕೆ ಮತ್ತು 1 ಹುಲಿ ಪ್ರಾಣಿಗಳ ಚರ್ಮಗಳನ್ನ ಸೇರಿ ಒಟ್ಟು 81 ಲಕ್ಷ ಮೌಲ್ಯದ ಕಳವು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಅರಣ್ಯ ಇಲಾಖೆಯ ನಿರ್ದೇಶನದಂತೆ ಸೀಸ್ ಮಾಡಿದ ಹುಲಿ ಮತ್ತು ಜಿಂಕೆ ಚರ್ಮಗಳ ಅಂದಾಜು ಬಹಿರಂಗಪಡಿಸಿಲ್ಲ. ಅದು ಸೇರಿದ್ರೆ ಸೀಸ್ ಮಾಡಿದ ಮೊತ್ತ ಕೋಟಿ ದಾಟುವ ಸಾಧ್ಯತೆ ಇದೆ. 9ನೇ ತಾರೀಕು ಚನ್ನವನ ಅಚ್ಚುಕಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ BK ಶೇಖರ್ ಇವರಿಗೆ ಬಾತ್ಮಿ ಬಂದ ಮೇರೆಗೆ ಹಿದಾಯತುಲ್ಲಾ ಬಿನ್ ಬಾಷಾ ಇವನ ಕಡೆಯಿಂದ ಒಂದು ಬಿಳಿ ಪ್ಲಾಸ್ಟಿಕ್ ಚೀಲದಲ್ಲಿ ಇದ್ದಿದ್ದ ಹುಲಿ ಚರ್ಮ ಅಮಾನತುಪಡಿಸಿಕೊಳ್ಳಲಾಗಿದೆ. ನಾಗರಾಜು ಇನ್ಸ್ಪೆಕ್ಟರ್ ಅವರು ಮತ್ತು ಅವರ ತಂಡದವರು ಹಿಡ್ಕೊಂಡು 4 ಜಿಂಕೆ ಚರ್ಮಗಳನ್ನು ಇಟ್ಕೊಂಡು ಮಾರಾಟ ಮಾಡಲಿಕ್ಕೆ ಹೋಗ್ತಕ್ಕಂಥ ಆರೋಪಿಗಳಿಗೆ ದಸ್ತಗಿರಿ ಮಾಡಿ ಜಿಂಕೆ ಚರ್ಮನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಬಹಳ ದುಃಖದ ಸಂಗತಿ. ಅಂದರೆ ಜಿಂಕೆ ಪಾರ್ಕ್ನಲ್ಲಿಯೇ ಬಹುಶಃ ಇದು ಮಾಡಿರಬಹುದು ಅಂತ ನಮಗೆ ಒಂದು ಅನುಮಾನ ಇದೆ. ಇನ್ನು ಹನುಮಂತನಗರದ ಪೊಲೀಸರು ಅತ್ತೆಗೆ ವಂಚಿಸಿದ್ದ ಸೊಸೆಯನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ. ಪರಿಚಯಸ್ಥರ ಮನೆಯಿಂದ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಆರೋಪಿಗಳಾದ ಸರ್ದಾರ್ ಖಾನ್ ಮತ್ತು ಲಕ್ಷ್ಮಣ್ ಎಂಬುವರನ್ನು ಕೂಡ ದಸ್ತಗಿರಿ ಮಾಡಿ ಅವರಿಂದ 40 ಲಕ್ಷ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ ಈ ಖದೀಮರು ರಕ್ಷಣಾ ಇಲಾಖೆಯ ಕ್ಯಾಂಟೀನ್ನಲ್ಲೂ ಕಳ್ಳತನವೆಸಗಿದ್ರು. ಭರತ್ ಕುಮಾರ್, ಮನೋಜ್ ಕುಮಾರ್, ವಿಜಯ್ ಮತ್ತು ಲಕ್ಷ್ಮೀಶ್ ಎಂಬುವರನ್ನ ಬಂಧಿಸಿ ಅವರಿಂದ 3.5 ಲಕ್ಷ ಮೌಲ್ಯದ 8 ಏರ್ ರೈಫಲ್ಸ್, ಹೈಡ್ರೇಷನ್ ಪ್ಯಾಕ್ ಸೇರಿದಂತೆ ರಕ್ಷಣಾ ಕಾರ್ಯಕ್ಕೆ ಬಳಸುವ ಸಲಕರಣೆಗಳನ್ನು ವಶಪಡೆದುಕೊಂಡಿದ್ದಾರೆ. ಅವರು ಎಲ್ಲ NCC ಹುಡುಗರು. ಅವರಿಗೆ ಈ ಖಾಕಿ ಆಲಿವ್ ಗ್ರೀನ್ ಮಿಲಿಟ್ರಿ ಯೂನಿಫಾರ್ಮ್ ಬಗ್ಗೆ ಒಂದು ಅಟ್ರಾಕ್ಷನ್ ಆಗಿ RT ನಗರ್ ಪೊಲೀಸ್ ಸ್ಟೇಷನ್ನಿನ HMT ಲೇಔಟ್ದಲ್ಲಿ ಆಲಿವ್ ಪ್ಲಾನೆಟ್ ಅಂತ ಒಂದು ಹೋಲ್ಸೇಲ್ ಡೀಲರ್ ಅಂಗಡಿಯಲ್ಲಿ ಕಳವು ಮಾಡಿಕೊಂಡು ಈ 8 ಏರ್ ರೈಫಲ್ಗಳು, 1 ಲ್ಯಾಪ್ಟಾಪ್, 5 ವಿಷನ್ ವಾಚ್ಗಳು ಮತ್ತು ಸ್ಪೇಸ್ ಪೆನ್, ಪ್ಯಾರಾಸೈಲಿಂಗ್ ಉಪಕರಣ ಹಾಗೂ ಹೆಲ್ಮೆಟ್, ವಾಟರ್ ಬಾಟಲ್ಸ್ ಇವೆಲ್ಲ ಕಳವು ಮಾಡಿದರು. ಅದು ಕೂಡ ಒಟ್ಟು 3,67,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳಾಗಿದ್ದು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಇದೇ ವೇಳೆ ಜಪ್ತಿ ಮಾಡಿದ ವಸ್ತುಗಳನ್ನು ಮಾಲೀಕರಿಗೆ ಒಪ್ಪಿಸಿದ ಪೊಲೀಸ್ ಆಯುಕ್ತರು ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರಿನ ಸಿದ್ದಾಪುರ ಜೈ ಭುವನೇಶ್ವರಿ ಸ್ಲಂ ತೆರವುಗೊಳಿಸೋಕೆ ಹೈಕೋರ್ಟ್ 2 ವಾರಗಳ ಗಡುವು ಕೊಟ್ಟಿದೆ. ನಿವಾಸಿಗಳು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ನ ಏಕಸದಸ್ಯ ಪೀಠ ಸ್ಲಂನಲ್ಲಿ ವಾಸ ಮಾಡುವ ಒಟ್ಟು 512 ಕುಟುಂಬಗಳು ಕೂಡಲೇ ತಮಗೆ ನೀಡಿದ ಸ್ಥಳಕ್ಕೆ ಹೋಗುವಂತೆ ಆದೇಶ ನೀಡಿದೆ. ಸ್ಲಂ ನಿವಾಸಿಗಳಿಗೆ ನೀಡಲಾಗಿರುವ ಜಾಗದಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದ ಕಾರಣ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇನ್ನು ಸರ್ಕಾರಕ್ಕೆ ಮತ್ತು ಸ್ಲಂ ಬೋರ್ಡ್ಗೆ ತರಾಟೆಗೆ ತೆಗೆದುಕೊಂಡ ಕೋರ್ಟ್ ಸ್ಲಂ ನಿವಾಸಿಗಳಿಗೆ ನೀಡಿದ ಕುಡ್ಲು ಬಳಿ ಜಾಗದಲ್ಲಿ ಕೂಡಲೇ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಹೇಳಿದೆ. ಇನ್ನು ಅವರಿಗೆ
ನೀಡಬೇಕಾದ ಹಕ್ಕುಪತ್ರಗಳನ್ನು ನೀಡೋಕೆ ಸ್ಲಂ ಬೋರ್ಡ್ ಯಾವುದೇ ಹಣ ಪಡೆಯಬಾರದು ಅಂತ ಕೂಡ ಹೈಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ. ಆದರೆ ಸ್ಲಂ ನಿವಾಸಿಗಳ ಪರ ವಾದ ಮಾಡಿದ ಸುಬ್ಬಾರಾವ್ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಈಗ ನಮ್ಮ ಪ್ರೇಯರ್ ಏನಂತಂದರೆ ಈಗ ಇರತಕ್ಕಂಥ ಸ್ಲಮ್ ಡೆಲರ್ಸ್ ಅಲ್ಲೇ ಇರಬೇಕು. ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದು ಆಗ್ತಾ ಇಲ್ಲ. ಬದಲಾವಣೆ ಮಾಡೋದು ಸ್ಥಳ ಮಾಡಿದ್ರು ಕೂಡ ಅಲ್ಲಿ ಸರಿಯಾದ ಸ್ಥಳವಲ್ಲ, ಅಲ್ಲಿರೋದಕ್ಕೂ ಕೂಡ ವಾಸ ಮಾಡೋದಕ್ಕೆ ಕಷ್ಟ ಇದೆ ಅನ್ನೋ ಒಂದು ವಿಷಯವನ್ನು ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಅದರಿಂದ ಎಲ್ಲವನ್ನು ಡೀಟೇಲಾಗಿ ಕೂಲಂಕುಷವಾಗಿ ಜಡ್ಜ್ಮೆಂಟಲ್ಲಿ ತೀರ್ಪಿನಲ್ಲಿ ಕೊಟ್ಟಿದ್ದಾರೆ. ಅದು ಏನೇನಾಗಿದೆ ಹೇಗೆ ಅಂತ ಅನ್ನೋದು ಎಲ್ಲವನ್ನು ಹೇಳಿ ಕೊನೆಗೆ ಆದರೂ ಇಷ್ಟು ಇದನ್ನು ಇವರೆಲ್ಲರನ್ನೂ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡ್ಬೇಕು ಮೊದಲು ಅನ್ನೋದು. ಮುಂಗಾರು ಮಳೆ ಖ್ಯಾತಿಯ ಪೂಜಾ ಗಾಂಧಿ ನಟಿಸಿ ನಿರ್ಮಿಸ್ತಾ ಇರುವ ಅಭಿನೇತ್ರಿ ಚಿತ್ರ ಬಿಡುಗಡೆ ಭಾಗ್ಯ ಇನ್ನಷ್ಟು ದೂರವಾಗಿದೆ. ಬೆಂಗಳೂರಿನ 10ನೇ ಸಿಟಿ ಸಿವಿಲ್ ಕೋರ್ಟ್ ಚಿತ್ರ ಬಿಡುಗಡೆಗೆ ಮಧ್ಯಂತರ ತಡೆ ನೀಡಿದೆ. ಅಂತರಂಗ ಕಾದಂಬರಿ ಕಥಾವಸ್ತುವನ್ನೇ ಅಭಿನೇತ್ರಿ ಚಿತ್ರಕಥೆ ಹೊಂದಿದೆ. ನನ್ನ ಕೃತಿಯನ್ನ ನಿರ್ದೇಶಕರು ಕದ್ದಿದ್ದಾರೆ, ನನ್ನ ಅನುಮತಿ ಇಲ್ಲದೆ ಚಿತ್ರ ಮಾಡಲಾಗಿದೆ ಅಂತ ಲೇಖಕಿ ಭಾಗ್ಯ ಕೃಷ್ಣಮೂರ್ತಿ ಅನ್ನೋರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಈ ಸಂಬಂಧ ಪೂಜಾಗೆ ಕೋರ್ಟ್ ನೋಟಿಸ್ ಸಹ ಕೊಟ್ಟಿತ್ತು. ಇಂದು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಚಿತ್ರ ಬಿಡುಗಡೆಗೆ ಮಧ್ಯಂತರ ತಡೆ ಕೊಟ್ಟಿದೆ. ಆದರೆ ಸ್ಥಳದಲ್ಲೇ ಇದ್ದ ನಿರ್ಮಾಪಕಿ ಪೂಜಾ ಗಾಂಧಿ ಸಿಟಿ ಸಿವಿಲ್ ಕೋರ್ಟ್ನ ತೀರ್ಪನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸುತ್ತೇನೆ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಇಂಜಂಕ್ಷನ್ ಅವ್ರ ಪರವಾಗಿ ಆಗಿದೆ, ಆದರೆ ನಾನು ನಾಳೆ ಹೈಕೋರ್ಟ್ಗೆ ಅಪೀಲ್ ಮಾಡ್ತೀನಿ. ಆಮೇಲೆ ನಮ್ಮ ಚಿತ್ರಕ್ಕೂ ಮತ್ತು ಅವ್ರ ಕಾದಂಬರಿಗೂ ಯಾವುದೂ ಸಂಬಂಧನೇ ಇಲ್ಲ, ಸೊ ನಾನು 100% ಹೈಕೋರ್ಟ್ಗೆ ಹೋಗ್ತೀನಿ, ಅಲ್ಲೇ ಫೈಟ್ ಮಾಡ್ತೀನಿ. ಕನ್ನಡ ಕಿರುತೆರೆ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನ 2ನೇ ಸೀಸನ್ ಸದ್ಯದಲ್ಲೇ ಆರಂಭವಾಗಲಿದೆ. ಈ ಸೀಸನ್ ಫಸ್ಟ್ ಲುಕ್ ಔಟ್ ಆಗಿದೆ. ಈ ಪ್ರೋಮೋದಲ್ಲಿ ಕಿಚ್ಚ ತಮ್ಮದೇ ಸ್ಟೈಲಲ್ಲಿ